ಗುರುಗಳೇ, ಇವತ್ತು ಗುರುವಾರ ಆಗಿರೋದ್ರಿಂದ ಗುರುಮುಖೇನ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿಯ ಬಯಸ್ತೇನೆ. ಈಗ ನೋಡಿ, ನೀವು ಮಹಿಪತಿ ದಾಸರ ಬಗ್ಗೆ ಹೇಳ್ತಿದ್ರಿ ಈಗಷ್ಟೇ. ಅವರೊಬ್ಬರು ಗುರುಗಳಿಂದ ಗುರು ದೀಕ್ಷೆಯನ್ನು ಪಡೆದು, ಮಂತ್ರ ದೀಕ್ಷೆಯನ್ನು ಪಡೆದು ಸಾಧಕರಾದರು ಅಂತ. ಹಿಂದಿನವರು ಬಹಳಷ್ಟು ಏಕಾಗ್ರತೆ ಇಂದ ಕುಳಿತು ತಪಸ್ ಮಾಡಲಿಕ್ಕೆ, ಜಪ ಮಾಡಲಿಕ್ಕೆ ಅಥವಾ ಸಾಧನೆ ಮಾಡೋದಕ್ಕೆ ಅಷ್ಟು ತೊಂದರೆ ಆಗ್ತಿರ್ಲಿಲ್ಲ. ಈಗ ಮೊಬೈಲ್ ಬಂದ ನಂತರ ಕಾನ್ಸಂಟ್ರೇಟ್ ಮಾಡೋದು ಬಹಳ ಕಷ್ಟ. ಈ ಮನರಂಜನೆ ಹೆಚ್ಚು ಒತ್ತು ಕೊಡುವಂಥ ಈ ಕಾಲದಲ್ಲೂ ಕೂಡ ಸಾಧಕರಾಗಬೇಕು ಅನ್ನೋರು ಯಾವ ಸಮಯದಲ್ಲಿ ಕುಳಿತು ಸಾಧನೆಯ ಮೊದಲ ಮೆಟ್ಟಿಲನ್ನು ಹೇಗೆ ಹತ್ತೋದು? ಬಹಳ ಅದ್ಭುತವಾದ ಪ್ರಶ್ನೆ ಇದು. ಇದಕ್ಕೆ ಸಂಬಂಧಪಟ್ಟು ಬಹಳ ಅದ್ಭುತವಾದ ಪ್ರಶ್ನೆ ಕೇಳಿದ್ದೀರಾ. ಇದಕ್ಕೆ ಸಂಬಂಧಪಟ್ಟು ಒಂದು ಮಾತು ಹೇಳ್ತೀನಿ. ವೈರಿಗಳು ಎಷ್ಟು ಅಂತ ಕೇಳಿದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅರಿಷಡ್ ವರ್ಗ ಅಂತ ಹೇಳ್ತಿದ್ವಿ ಅಲ್ವಾ. ಈಗ ಒಂದು 10-12 ಆಗ್ಬಿಟ್ಟಿದ್ದಾವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಮೊಬೈಲ್ 10 ವೈರಿಗಳಾಗಿದ್ದಾರೆ ಇವತ್ತು. ಹಾಗಾಗಿ ಇದು ಎಲ್ಲದೂ ಯಾಕೆ ಅಂತಂದರೆ ಲಿಮಿಟ್ ಮೀರಿದ್ರೆ ಎಲ್ಲದೂ ವೈರಿಗಳು. ಕಾಮ ಖಂಡಿತ ವೈರಿ ಅಲ್ಲ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅಪೇಕ್ಷೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಕ್ರೋಧ ಯಾವ ಸಂದರ್ಭದಲ್ಲಿ ಎಷ್ಟು ಬರಬೇಕು ಅಷ್ಟು ಬರಲೇಬೇಕು. ಅದು ಬರಲಿಲ್ಲ ಅಂತ ಮನುಷ್ಯ ಉದ್ಧಾರ ಆಗೋದಿಲ್ಲ. ಲೋಭ, ನಾನು ಬದುಕಬೇಕು ಹೇಳೋ ಅಪೇಕ್ಷೆ ಪ್ರತಿಯೊಬ್ಬ ಮನುಷ್ಯನಿಗೆ ಇರಲೇಬೇಕು, ಅದು ಲೋಭ. ಮೋಹ, ತನ್ನ ಹೆಂಡತಿ ಮಕ್ಕಳನ್ನಾದರೂ ತಾನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಮೋಹ ಇರೋದು ಬೇಡವಾ. ಮದ, ಸ್ವಲ್ಪ ಸ್ವಾಭಿಮಾನ ಅಂತಕ್ಕಂಥದ್ದು ಇರಲೇಬೇಕು. ಸ್ವಾಭಿಮಾನ ಮದದ ಒಂದು ಅಂಶವೇ. ಅದು ಮಿತಿ ಮೀರಿ ದುರಭಿಮಾನವಾದಾಗ ಅದು ಮದವಾಗತ್ತೆ. ಒಂದು ಹಂತದವರೆಗೆ ಮದ ಬೇಕು. ಮಾತ್ಸರ್ಯ, ನಾನು ಉದ್ಧಾರ ಆಗಬೇಕು ಅನ್ನುವಂಥದ್ದು ಇರಲೇಬೇಕು. ಇನ್ನೊಬ್ಬನ ಹಾಳು ಮಾಡಬೇಕು ಅಂದರೆ ಅದು ಅಸೂಯೆ ಆಗುತ್ತೆ. ಹಾಗಾಗಿ ಮಾತ್ಸರ್ಯ ಸ್ವಲ್ಪ ಮಟ್ಟಿಗೆ ಎಲ್ಲ ಪರ್ಸೆಂಟೇಜ್ ವೈಸು 15-20% ಇದ್ರೆ ಎಲ್ಲದೂ ಒಳ್ಳೆಯದೇ. ಆದರೆ ಅದನ್ನು ಮಿತಿ ಮೀರಿದಾಗ, ಅತಿರೇಕವಾದಾಗ, ರಜೋಗುಣ ಅಂತಕ್ಕಂಥದ್ದು ದಾಟಿದಾಗ ತೊಂದರೆ ಅದು ಇರಲಿ. ವಿಷಯ ಏನು ಅಂತಂದರೆ, ಸಾಧಕರಾಗ್ತಕ್ಕಂಥವ್ರು ಮೊದಲನೇ ಹೆಜ್ಜೆಯನ್ನು ಹತ್ತೋದಕ್ಕೆ ಏನು ಮಾಡಬೇಕು ಅಲ್ವಾ, ಯಾವ ಸಮಯದಲ್ಲಿ ಕೂರಬೇಕು. ಬಹಳ ಮುಖ್ಯವಾಗಿ ಸಮಯ ಅಂತಕ್ಕಂಥದ್ದು, ಪ್ರಶಾಂತತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ವಾತಾವರಣ ಎಷ್ಟು ಪ್ರಶಾಂತವಾಗಿರ್ತದೆಯೋ ಅಷ್ಟು ನಮ್ಮ ಮನಸ್ಸು ಕೂಡ ಪ್ರಶಾಂತವಾಗ್ತದೆ. ಇಲ್ಲಿ ಒಂದು ವಿಚಾರ ಮರಿಬಾರ್ದು. ದೇಹ ಮತ್ತು ಮನಸ್ಸು ಎರಡು ಬೇರೆ ಬೇರೆ ಅಲ್ಲ. ಅದು ಬೇರೆ ಬೇರೆ ಆಯಾಮ ಅಂತ ನಮಗನ್ನಿಸ್ತದೆ. ಆದರೆ ಅದು ಒಂದೇ ಅನ್ನೋದು ಗೊತ್ತಾಗಬೇಕಿದ್ರೆ ಸಾಧಕರಿಗೆ ಮಾತ್ರ ಗೊತ್ತಾಗುತ್ತೆ. ಈ ಉದಾಹರಣೆಗೆ, ಒಂದು ಕಡೆಗೆ ನಾವು ಕೂರಬೇಕಿದ್ರೆ ಒಂದು ಕ್ರಮ. ಈ ಉದಾಹರಣೆ, ನಾನು ಧ್ಯಾನ ಧಾರಣೆ ಮಾಡಬೇಕಾಗಿದೆ, ಮೆಡಿಟೇಷನ್ಲಿ ಕೂರಬೇಕಾಗಿದೆ. ನಾನು ಹಿಂದೆಲ್ಲ ಹೇಳಿದ್ದೆ ಅಷ್ಟಾಂಗ ಸಿದ್ಧಿ ಅಂತ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇತ್ಯಾದಿಗಳು ಒಟ್ಟು 8 ರೀತಿಯಲ್ಲಿ ಸಿದ್ಧಿಯ ಹಂತಗಳು. ಹಾಗಾಗಿ ನಾವು ಕೂರಬೇಕು ಎಷ್ಟೊತ್ತಿಗೆ ಅಂತಂದರೆ, ಎಷ್ಟೊತ್ತಿಗೂ ಕೂತ್ಕೊಳ್ಳಿ. ಆದರೆ ಕೂರೋದ್ರ ಮೊದಲು ಅಭ್ಯಾಸ ಮಾಡಬೇಕು. ಅಭ್ಯಾಸ ಅನುಸಾರಿಣಿ. ಯಾವ ಕಾರಣಕ್ಕೂ ಅಭ್ಯಾಸ ಇಲ್ಲದೆ ಕೂರೋಕ್ಕೆ ಸಾಧ್ಯ ಇಲ್ಲ. 24 ನಿಮಿಷ ಕೂರೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಎಡಗೈ ಹೀಗಿರಬೇಕು, ಎಡಗೈ ಮೇಲೆ ಬಲಗೈನ ಹೀಗೆ ಇಟ್ಕೋಬೇಕು, 2 ಥಂಬ್ ಹೆಬ್ಬೆಟ್ಟುಗಳು ಹೀಗೆ ತಾಗಬೇಕು, ಒಂದಕ್ಕೊಂದು ತಾಗಿ ಚಕ್ರ ಮಕ್ಕಳು ಹಾಕೊಂಡು ಕೂತ್ಕೊಂಡ್ರೂ ಬರ್ತದೆ. ಹೀಗೆ ಹೊಟ್ಟೆ ಮೇಲ್ಭಾಗದಲ್ಲಿ ನಾಭಿಗೆ ಬೆರಳು, ಕಿರು ಬೆರಳು ಎರಡೂ ಕೂಡ ನಾಭಿಗೆ ತಾಗುವ ರೀತಿಯಲ್ಲಿ ಹೀಗೆ ಇಟ್ಟುಕೊಂಡು ಹೀಗೆ ಕೂರೋದನ್ನು ಅಭ್ಯಾಸ ಮಾಡಬೇಕು. ಮೊದಲು ಕನಿಷ್ಠ 24 ನಿಮಿಷ ಹೇಗೆ ಅಭ್ಯಾಸ ಮಾಡಬೇಕು ಅಂತಂದರೆ, ಶರೀರದ ಕಾಲು ಬೆರಳಿನಿಂದ ಹಿಡಿದು ತಲೆಯವರೆಗೆ ಯಾವುದೇ ಭಾಗವನ್ನು ನಾವು ಮನಸ್ಸಿಟ್ಟು ಅಲುಗಾಡಿಸ್ಬಾರ್ದು, ಶೇಕ್ ಆಗಬಾರ್ದು ಯಾವುದೇ ಭಾಗ. ಆಗುತ್ತಲ್ಲ ಗುರುಜಿ, ಅಲ್ಲಿ ಕಣ್ಣು ಹೊಡ್ಕೊಳ್ಳುತ್ತೆ, ಕಿವಿ ಹೊಡ್ಕೊಳ್ಳುತ್ತೆ, ಕೈ ಬೆರಳು ಕೇಳುತ್ತೆ ಅಂತ ತಾನೇ ಶೇಕ್ ಆಗುತ್ತಲ್ಲ, ಆಗುತ್ತೆ, ಅದಾಗಲಿ. ಶರೀರದಲ್ಲಿ ಸಹಜವಾಗಿ ಇರ್ತಕ್ಕಂಥ ಪ್ರಕ್ರಿಯೆ. ನಾವು ಅಲುಗಾಡಿಸ್ಬಾರ್ದು. ಮೊಟ್ಟ ಮೊದಲನೇ ಹಂತ ಇಲ್ಲಿ ಕೆರೆತ ಶುರುವಾಗುತ್ತೆ. ಕೂತು 8-10 ನಿಮಿಷಕ್ಕೆ ಇಲ್ಲಿ ಕೆರೆತ ಶುರುವಾಗುತ್ತೆ. ಇಲ್ಲೆಲ್ಲ ಕೆರೆತ, ಹಿಂಗೆ ಅನ್ಕೊಳ್ಳೋದು, ಹಿಂಗೆ ಅನ್ಕೊಳ್ಳೋದು, ಹಿಂಗೆ ಅನ್ಕೊಳ್ಳೋದು, ಹಿಂಗೆ ಅನ್ಕೊಳ್ಳೋದು, ಕೋತಿ ಚೇಷ್ಟೆಗಳನ್ನ ಮಾಡೋದು, ಇವೆಲ್ಲವನ್ನು ಬಿಡಬೇಕು. ಹಾಗೆ ಮನಸ್ಸು ಎಲ್ಲೆಲ್ಲ ಹೋಗುತ್ತಲ್ಲ, ಮನಸ್ಸು ಹೋಗುತ್ತೆ. ಮನಸ್ಸಿನ ಸ್ವಭಾವನೇ ಅದು. ಎಂದೂ ಕೂಡ ಏಕಾಗ್ರತೆ, ಕಾನ್ಸಂಟ್ರೇಷನ್ ಒಂದೇ ದಿನಕ್ಕೆ ಬರಲ್ಲ. ಯಾಕೆ ಅಂತಂದರೆ, ಜನ್ಮಾಂತರಗಳಿಂದ ನಾವು ಕಳ್ಕೊಂಡಿದ್ದೆ ಶರೀರ ತಗೊಂಡ್ಬಂದಿದ್ದೀವಿ ಅಂತ ಹೇಳ್ತಾರೆ. ಒಳಗಡೆಗೆ ಜನ್ಮಾಂತರದ ಕೊಳಕಿದೆ. ಈಗ ನಮ್ಮ ಬಚ್ಚಲ ಮನೆ ನಾವು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಕ್ಲೀನ್ ಮಾಡೋಕ್ಕೆ ಹೊರಟು ಕೂಡಲೇ ಫಸ್ಟ್ ಅದಕ್ಕೆ ಏನೋ ಒಂದು ಪಿನಾಯಿಲೋ, ಬ್ಲೀಚಿಂಗ್ ಪೌಡ್ರೋ ಏನೋ ಒಂದು ಹಾಕಿ ತಿಕ್ಕಿದ ಕೂಡಲೇ ಮೊದಲು ಏನಾಗುತ್ತೆ, ಗಬ್ಬು ವಾಸನೆ ಬರೋಕ್ಕೆ ಶುರುವಾಗುತ್ತೆ. ಆ ನಂತರದಲ್ಲಿ ಆದರೂ ಕೂಡ ನಾವು ಹೆದರದೆ, ಯೋಚನೆ ಮಾಡದೆ ತಿಕ್ಕಿ 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 ತೊಳೆದು ನೀರು ಹಾಕಿದ್ಮೇಲೆ ಸ್ವಚ್ಛ ಆಗಿಯೇ ಆಗುತ್ತೆ. ನಾವೇನು ಮಾಡ್ತೇವೆ, ಸ್ವಲ್ಪ ಏನಾದ್ರು ಡಿಸ್ಟರ್ಬ್ ಆಯ್ತಾರೆ, ಬಿಡು ನನಗೆ ಏಕಾಗ್ರತೆ ಬರೋಲ್ಲ, ಎದ್ದು ಹೊರಟ ಮುಗೀತು.
ನನ್ನ ಹತ್ರ ಆಗಲ್ಲ. ಹಾಗಾಗುತ್ತೆ ಕೆಲವು ಟೈಮು. ಅರ್ಜುನ ಯುದ್ಧಕ್ಕೆ ಹೋಗ್ಬೇಕಿದ್ರೆ ಏನಾಯಿತು ಪ್ರಸಂಗ ನಾವು ನೋಡಬೇಕು. ಭಗವದ್ಗೀತೆಯಲ್ಲಿ ಆರಂಭದಲ್ಲಿ ಹೇಳ್ತಾರೆ, ಗಾಂಡೀವಂ ಸಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ ಅಂತೆಲ್ಲ. ಅರ್ಜುನ ಒದ್ದಾಡ್ತಾನೆ, ನನಗೆ ಹಂಗಾಗ್ತಿದೆ ಕೃಷ್ಣ, ನನಗೆ ಹಿಂಗಾಗ್ತಿದೆ ಕೃಷ್ಣ, ನಿಲ್ಲಕ್ಕಾಗ್ತಿಲ್ಲ, ನನಗೆ ಮಾತಾಡೋಕ್ಕಾಗ್ತಿಲ್ಲ, ನನಗೂ ಬಿದೋಗ್ಬಿಡ್ತೀನಿ ನಾನು ಹೇಳಿ ದ್ರವತೋಪಸ್ಥೆ ಉಪಾವಿಶತ್ತು, ಕುಸಕ್ಕನ್ನು ಕುಸಿದು ಕೂತ್ಕೊಂಡ್ಬಿಡ್ತಾನೆ. ಆವಾಗ ಕೃಷ್ಣ ಹೇಳೋದು ಅದನ್ನಯ್ಯ, ಅಭ್ಯಾಸ ಇಲ್ಲದೆ ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳಿಗ್ಗೆ 4 ಗಂಟೆಗೆ ಕೂರಬೇಕು, ಸಮಯ ಹೇಳ್ತೀನಿ. ಯಾಕೆ ಅಂತಂದರೆ ಅದು ಅರುಣೋದಯ ಕಾಲ ಅಂತ ಹೇಳ್ತಾರೆ. ಉಷಃ ಕಾಲ, ಅರುಣೋದಯ ಕಾಲ. ಯಾವಾಗ ಅಂದರೆ ಪ್ರಕೃತಿ ಎಲ್ಲವೂ ಸಹ ಗಾಢವಾದ ನಿದ್ರೆಯಲ್ಲಿರುತ್ತೆ ಆ ಟೈಮಲ್ಲಿ. ಯಾಕೆಂದ್ರೆ ಆ ಸಮಯ ಬ್ರಾಹ್ಮಿ ಮುಹೂರ್ತ ಅಂತ. ಹೌದು, ಆ ಸಮಯ ಅಂತಕ್ಕಂಥದ್ದು ಇವತ್ತು ನಾವು ಅನೇಕ ಕಡೆ ಡಾಕ್ಟರ್ಗಳು ಹೇಳೋದು ಕೇಳ್ತೀವಿ, ಡೀಪ್ ಸ್ಲೀಪ್ 4 ಗಂಟೆಲಿ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳ್ತಾರಲ್ಲ. ಯಾಕೆ ಹಾಗಾಗುತ್ತೆ? ಆ ಸಂದರ್ಭದಲ್ಲಿ ಶರೀರ ಅಂತಕ್ಕಂಥದ್ದು ಅತ್ಯಂತ ಆಳವಾದ ನಿದ್ರಾವಸ್ಥೆಗೆ ಹೋಗಿರುತ್ತೆ. ಅದನ್ನು ಹೇಳ್ತಾನೆ ಕೃಷ್ಣ, ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹೆ ಅಂತ ಹೇಳಿ. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹೆ ಅಂತೇಳಿ. ನಾವು ಭಗವದ್ಗೀತೆ ಯಾಕೆ ಓದಬೇಕು ಅಂದ್ರೆ ಈ ಥರ ಎಲ್ಲ ವಿಚಾರಗಳು ಬಹಳ ಅದ್ಭುತವಾಗಿದೆ. ನಾವು ಅದು ಓದಿದ್ರೆ ಮಾತ್ರ ಗೊತ್ತಾಗೋದು. ಹಾಗೆ ಇಡೀ ಪ್ರಪಂಚ ಯಾವಾಗ ಗಾಢ ನಿದ್ರೆಯಲ್ಲಿರುತ್ತೋ ಏನಾದರೂ ಸಾಧನೆ ಮಾಡಬೇಕು ಅಂತ ಅನ್ನೋದು ಹಾಗೆ ಎಚ್ಚರ ಆಗಲೇಬೇಕು. ಗಾಢವಾದಂಥ ನಿದ್ದೆಯಲ್ಲಿದ್ದಾಗ ಅಂದರೆ 4 ಗಂಟೆ ಅಂತ ಇಟ್ಕೊಳ್ಳಿ. 3 ರಿಂದ 3:30 ಸುಮಾರು 4 ಗಂಟೆ ಒಳಗೆ ಎದ್ದು ಅದು ಶೌಚ ಸ್ನಾನಾದಿಗಳನ್ನೆಲ್ಲ ಮಾಡಿಕೊಂಡು ಶುದ್ಧವಾದ ಬಟ್ಟೆಗಳನ್ನು ಧಾರಣೆ ಮಾಡಿಕೊಂಡು ದರ್ಭಾಸನ, ಅದ್ರ ಮೇಲೆ ಕಂಬಳಿ, ಅದ್ರ ಮೇಲೆ ಒಂದು ಬಟ್ಟೆಯನ್ನು ಹಾಕ್ಕೋಬೇಕು. ಬಿಳಿಯ ಬಟ್ಟೆ ತುಂಬ ಒಳ್ಳೆಯದು. ಆ ಬಟ್ಟೆಯನ್ನು ಹಾಕ್ಕೊಂಡು ಅಂದರೆ ಕೇವಲ ಮೆಡಿಟೇಷನ್ ಸಾಧನೆ ಮಾಡೋರಿಗೆ ಅಷ್ಟೇನೆಯ. ಅದಲ್ಲದೆ ಬೇರೆ ರೀತಿ ಜಪತಾಂತ್ರಿಕಾದಿ ಸಾಧನೆ ಮಾಡಬೇಕಿದ್ರೆ ಬಟ್ಟೆಗಳ ಬಣ್ಣ ಚೇಂಜ್ ಆಗುತ್ತೆ, ಅದನ್ನೆಲ್ಲ ನೋಡ್ಕೋಬೇಕು. ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಹಾಕ್ಕೊಂಡು ಕೂತ್ಕೋಬೇಕು. ಕೂತ ನಂತರದಲ್ಲಿ ಶರೀರ ಯಾವುದೇ ಕಾರಣಕ್ಕೆ ನೆಲಕ್ಕೆ ಸ್ಪರ್ಶ ಆಗಬಾರ್ದು. ಮೊದಲು ದರ್ಭೆ ಚಾಪೆ, ಅದರ ಮೇಲೆ ಕಂಬಳಿ, ಅದರ ಮೇಲೆ ಒಂದು ಬಟ್ಟೆ ಅಥವಾ ಒಂದು ಕಾರ್ಪೆಟಿಗೆಲ್ಲ ಮ್ಯಾಟ್ ಎಲ್ಲ ಬರ್ತದೆಯಲ್ಲ ಅದನ್ನು ಕೂಡ ಹಾಕ್ಕೊಳ್ಬಹುದು. ಅದರ ಮೇಲೆ ನಾವು ಪೂರ್ವೋತ್ತರ ದಿಕ್ಕಿನಲ್ಲಿ ಮುಖ ಹಾಕ್ಕೊಂಡು 4-4:30 ಹೊತ್ತಿನಲ್ಲಿ ಕೂತ್ಕೋಬೇಕು. ಕನಿಷ್ಠ ಅರ್ಧ ಗಂಟೆ ಕೂರೋದನ್ನು ಮೊದಲು ಅಭ್ಯಾಸ ಮಾಡಬೇಕು. ಮನಸ್ಸು ಹತೋಟಿಗೆ ಬರಲ್ಲ, ನಂಗೆ ಮಾಡೋಕ್ಕಾಗಲ್ಲ, ನಂಗೆ ಕೂರೋಕ್ಕಾಗಲ್ಲ, ನಂಗೆ ಸೊಂಟ ನೋಯುತ್ತೆ, ನೀವು ಸಾಧನೆ ಮಾಡೋ ಆಸೆ ಬಿಟ್ಬಿಡಿ. ಒಂದು ಕತ್ತಲೆ ಕೋಣೆಯಲ್ಲಿ ಒಂದು ದೀಪವನ್ನು ಹಚ್ಕೊಂಡು ಆ ದೀಪವನ್ನೇ ನೋಡಿ ಮೊದಲಿಗೆ ಅಂತ ಹೇಳ್ತಾರೆ. ಹೌದಾ? ಇದು ಅಭ್ಯಾಸ ಮಾಡಬೇಕು. ಮೊದಲು ಕೂರೋದನ್ನ ಅಭ್ಯಾಸ ಮಾಡಬೇಕು. ಕೂರೋದೇ ಅಭ್ಯಾಸ ಇಲ್ಲದೆ ದೀಪ ಇಟ್ಕೊಂಡ್ರೆ ಏನು ಉಪಯೋಗ ಆಗೋಲ್ಲ. ಕನಿಷ್ಠ 12 ದಿನಗಳ ಕಾಲ ನಾನು ಹೇಳಿದ ರೀತಿಯಲ್ಲಿ ಹಾಕ್ಕೊಂಡ್ಬಿಟ್ಟು ನೇರವಾಗಿ ನೆಟ್ಟಿಗೆ ಕೂರೋದನ್ನು, ಮತ್ತೆ ಅಲಗಾಡದೆ ಇರೋದು, ಅಲ್ಲಿ ಇಲ್ಲಿ ಕೆರೆಯುತ್ತೆ, ಇಲ್ಲಿ ಹುಳ ಹರಿದಂಗೆ ಆಗುತ್ತೆ, ಇಲ್ಲಿ ಇರುವೆ ಓಡಾಡ್ದಂಗೆ ಆಗುತ್ತೆ ಇತ್ಯಾದಿ ಆ ಒಂದು ಪರಿಸ್ಥಿತಿಗಳನ್ನೆಲ್ಲ ದಾಟಬೇಕು 12 ದಿನ. ಆವಾಗ ಮಾತ್ರ ನಾವು ದೀಪ, ಕನ್ನಡಿ ಎಲ್ಲ ಅದನ್ನೆಲ್ಲ ಮಾಡ್ತಾರೆ. ದರ್ಪಣ ಪ್ರಯೋಗ ಅಂತ ಇದೆ, ದೀಪ ಪ್ರಯೋಗ ಅಂತೇಳಿ ಎಲ್ಲ ಇದೆ. ಅದು ಮತ್ತೆ ಇದು ಇಲ್ಲಿ ಎಂಥದೋ ಇವಾಗ ಏನೋ ಹೇಳ್ತಾರಲ್ಲ, ಥರ್ಡ್ ಐ ಓಪನ್ ಮಾಡ್ಕೊಳ್ಳೋದು, ಮ್ಯಾನಿಫೆಸ್ಟೇಷನ್, ಅವೆಲ್ಲ ಭಾಳ ಮೇಲಿನ ಹಂತಗಳು. ಬೇಸಿಕ್ ಹಂತಗಳೇ ಬರ್ತದೆ, ಅದನ್ನು ಮಾಡೋದಕ್ಕೆ ಹೋಗ್ಬಾರ್ದು. ನಾವು 1ನೇ ಕ್ಲಾಸು 2ನೇ ಕ್ಲಾಸು ಓದೋದ್ರೊಳಗೆ SLC ಕಟ್ಟಕ್ಕೆ ಹೋಗ್ತೀವಿ, ಹಂಗಾಗ್ಬಿಡುತ್ತೆ. ಅಕ್ಷರ ಬರೆಯೋಕ್ಕೆ ಬರದೇ ಇರೋನು ನಾನು ಕಾವ್ಯ ಬರಿತೀನಿ, ಕಾಳಿದಾಸ ಹೇಳ್ದಂಗೆ ಆಗುತ್ತೆ ಕಡೆಗೆ. ಹಾಗಾಗಿ ಮೊದಲನೇ ಹಂತ ಇವೆಲ್ಲ. ಈ ರೀತಿಯಲ್ಲಿ ಮೊದಲು ಕೂರೋದನ್ನು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡ್ತಾ 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 ಶರೀರ ಯಾವಾಗ ಗಟ್ಟಿಯಾಗಿ ಕೂರಲಿಕ್ಕೆ ಪ್ರಾಕ್ಟೀಸ್ ಆಯಿತು, ಆ ನಂತರದಲ್ಲಿ ಮನಸ್ಸು ತನ್ನಿಂತಾನೇ ನಿರಾಳವಾಗ್ತಾ ಬರುತ್ತೆ, ಶಾಂತಿ ಬರುತ್ತೆ, ಸಮಾಧಾನ ಬರುತ್ತೆ, ಮನಸ್ಸಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಬರುತ್ತೆ, ಶಕ್ತಿ ಬರುತ್ತೆ. ಆ ನಂತರದಲ್ಲಿ ಏನಾದರೂ ಅಚೀವ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ.